ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್, ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತ ಒಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. SIT ತಂಡ ಏನು ರಚನೆ ಮಾಡಲಾಗಿತ್ತು 1 ವರ್ಷಗಳ ಹಿಂದೆ. ಬುರುಡೆ ಚಿನ್ನಯ್ಯನ ಒಂದು ಮಾತು ಅಥವಾ ಬುರುಡೆ ಚಿನ್ನಯ್ಯ ಸೇರಿದಂತೆ ಧರ್ಮಸ್ಥಳದಲ್ಲಿ ಏನು ಹೆಣ್ಮಕ್ಳ ನಾಪತ್ತೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ SIT ರಚನೆ ಮಾಡಲಾಗಿತ್ತು. ಈ SIT ತಂಡ ಈಗ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸುಮಾರು 7,000 ಪುಟಗಳ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಿದೆ. SIT ರಚನೆಯಾದ 1 ವರ್ಷದ ಬಳಿಕ ಕೋರ್ಟ್ಗೆ ವರದಿಯನ್ನು ಕೊಡಲಾಗಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸಮ್ಮುಖದಲ್ಲಿ ಈ ವರದಿಯನ್ನು SIT ತಂಡ ಬೆಳ್ತಂಗಡಿ ಕೋರ್ಟ್ಗೆ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಿದೆ. SIT SP ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದ ತಂಡ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಏನು ಧರ್ಮಸ್ಥಳದ ಚಿನ್ನಯ್ಯ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತಹ ತನಿಖೆಯಲ್ಲಿ ನಡೆಸಿದಂತಹ ಹಲವಾರು ಸಾಕ್ಷಿಗಳ ವಿಚಾರಣೆ ಆಗಿರ್ಬೋದು ಅಥವಾ ಅಲ್ಲಿ ಸಂಗ್ರಹ ಮಾಡಿದಂತಹ ಬುರುಡೆಗಳಾಗಿರಬಹುದು, ದಿ ಸೇಮ್ ಟೈಮ್ ಮೊಬೈಲ್ ದಾಖಲೆಗಳು ಮತ್ತು FSILಗೆ ಹೋಗಿ ಬಂದಂತಹ ಎಲ್ಲ ವಸ್ತುಗಳು ಸೇರಿದಂತೆ ಸುಮಾರು 7,000 ಪುಟಗಳ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಸೊ ಈ 7,000 ಪುಟಗಳ ಜೊತೆಗೆ ಸುಮಾರು ವಿಡಿಯೋ ಸ್ಟೇಟ್ಮೆಂಟ್ ಮಾಡಿದ 4 TB ಹಾರ್ಡ್ ಡಿಸ್ಕ್ ಅನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ಬುರುಡೆ, ಅಸ್ಥಿಪಂಜರ, ಮೊಬೈಲ್ ಸೇರಿದಂತೆ ಬಹಳಷ್ಟು FSILಗೆ ಹೋಗಿದ್ದಂತಹ ವಸ್ತುಗಳನ್ನು ಕೂಡ ಬೆಳ್ತಂಗಡಿ ನ್ಯಾಯಾಲಯಕ್ಕೆ SIT ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. ದಿ ಸೇಮ್ ಟೈಮ್ ಅಲ್ಲಿ ಚಿನ್ನಯ್ಯ ಮತ್ತು ಆತನ ಹೆಂಡತಿ ಕೂಡ ಕಾಣಿಸಿಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೋ ವಿಚಾರಣೆ ನಡೀತಾ ಇತ್ತಂತೆ. ದಿ ಸೇಮ್ ಟೈಮ್ ತಮ್ಮೆಲ್ಲರಿಗೂ ಗೊತ್ತಿದೆ ವೀಕ್ಷಕರೇ, ಇದೇ ಚಿನ್ನಯ್ಯ 2025ರಲ್ಲಿ 100ಕ್ಕೂ ಹೆಚ್ಚು ಮಹಿಳೆಯರನ್ನ ಮತ್ತು ಮಕ್ಕಳನ್ನ ನಾನು ಸಮಾಧಿ ಮಾಡಿದ್ದೇನೆ, ಹೂತ್ ಹಾಕಿದ್ದೇನೆ ಅಂತ ಹೇಳಿದ್ದ. ಈ ಹಿನ್ನೆಲೆಯಲ್ಲಿ SIT ರಚನೆ ಆಯಿತು ಮತ್ತು ಬಹಳಷ್ಟು ಪಾಯಿಂಟ್ಸ್ಗಳಲ್ಲಿ ಈತ ಹೇಳಿದ ಕಡೆ ಎಲ್ಲ ಅಗೇಲಾಯಿತು. ಅಲ್ಲಿ ಕೆಲ ವಸ್ತುಗಳು ಸಿಕ್ಕು, ಕೆಲ ಬುರುಡೆಗಳು ಸಿಕ್ಕು. ಬಟ್ ಡೆಫಿನೆಟ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿ ಅವರನ್ನು ಸಮಾಧಿ ಮಾಡಲಾಗ್ತಾ ಇತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವುಗಳು ಯಾವುದೇ ರೀತಿಯಾದಂತಹ ಒಂದು ಕ್ಲೂ ಕೊಡ್ತಾ ಇತ್ತಾ ಅದು ಗೊತ್ತಿಲ್ಲ ನಮಗೆ. ಬಟ್ ಈಗ ಏನು SIT ಕೊಟ್ಟಿರುವಂತಹ ವರದಿ ಇದೆ, 7,000 ಪುಟಗಳ ವರದಿ ಮತ್ತು ಏನು ವಿಡಿಯೋ ಚಿತ್ರೀಕರಣ ಮಾಡಿದಂತಹ ಪೆನ್ ಡ್ರೈವ್, ಇದರಲ್ಲಿ ಯಾವ ರೀತಿಯಾದಂತಹ ಸಾಕ್ಷಿಗಳಿವೆ, ಚಿನ್ನಯ್ಯ ಹೇಳಿದ್ದು ನಿಜಾನ ಸುಳ್ಳ, ಇದಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ವಿಚಾರಗಳು ಹೊರಗಡೆ ಬರುವಂತಹ ಎಲ್ಲ ಸಾಧ್ಯತೆ ಇದೆ.